ಹೊರ್ಮುಜ್ ಜಲಸಂಧಿಯನ್ನೇ ತೆಕೆಗೆ ತೆಗೆದುಕೊಂಡು ಬಿಡ್ತಾರಾ ಅಮೆರಿಕ ಅಧ್ಯಕ್ಷ ಟ್ರಂಪ್? ಇರಾನ್ ಆರ್ಥಿಕತೆಗೆ ಪೆಟ್ಟು ನೀಡಲಿಕ್ಕೆ ಮುಂದಾಗಿರೋದು ಅಮೆರಿಕದ ಅಧ್ಯಕ್ಷ. ಇಲ್ಲಿ ಹೊರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕಿರೋದು ಡೊನಾಲ್ಡ್ ಟ್ರಂಪೇ. ಇಲ್ಲಿ ಸಂಧಾನ ಮಾತುಕತೆ ಬಿದ್ದು ಹೋಯಿತು ಒಂದು ಕಡೆ. ಆಗಲ್ಲ, ಅವರೊಂದು ಹೇಳಿದ್ರೆ ಎತ್ತು ಏರಿಗೇಳಿತು, ನೀರಿಗೆ ಕೋಣ ನೀರಿಗೇಳಿತು ಅಂತಾರಲ್ಲ, ಎತ್ತು ಏರಿಗೆ ಕೋಣ ನೀರಿಗೆ ಅಂತಾರಲ್ಲ, ಆ ಕಥೆ ಆಗಿದೆ ಇಲ್ಲಿ. ಇವರು ಅಮೆರಿಕ ಅಧ್ಯಕ್ಷ ಅಥವಾ ಅಮೆರಿಕದ ಕಡೆಯಿಂದ ಜೆ ಡಿ ವ್ಯಾನ್ಸ್ ಯಾವ ಉದ್ದೇಶ ಇಟ್ಕೊಂಡು, ಯಾವ ಕಾರಣ ಇಟ್ಕೊಂಡು ಇರಾನ್ನ ಮೇಲೆ ವಾರ್ ಮಾಡಿದರೋ ಅದೇ ಕಾರಣವನ್ನೇ ಇವರು ಇವತ್ತಿಗೂ ಹೇಳ್ತಾ ಇದ್ದಾರೆ. ಕದನ ವಿರಾಮದಲ್ಲೂ ಅದೇ ಕಾರಣವನ್ನು ಇವರು ಹೇಳ್ತಾ ಇದ್ದಾರೆ. ಇರಾನ್ ಎಂದಿನಂತೆ ನನ್ನ ಸಾರ್ವಭೌಮ ದೇಶ ನಂದು, ನಿಮ್ಮ ಮಾತನ್ನು ನಾನು ಕೇಳೋಕ್ಕಾಗಲ್ಲ, ಅಣು ವಿಚಾರಕ್ಕೆ ಸಂಬಂಧಪಟ್ಟರೆ ನಿಮ್ಮ ಮಾತು ನಾನು ಕೇಳೋಕ್ಕಾಗಲ್ಲ, ಆ ಪರೀಕ್ಷೆ ಮಾಡಬೇಡಿ ಈ ಪರೀಕ್ಷೆ ಮಾಡಬೇಡಿ ಅಂದರೆ ನಾನು ಕೇಳೋಕ್ಕಾಗಲ್ಲ. ಅದನ್ನು ಮುಂದೆ ನನಗೆ ಶಾಂತಿ ನೆಲೆಸುವ ಒಂದು ಭರವಸೆ ನಾನು ಕೊಡಬೇಕು, ನನ್ನ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧಗಳನ್ನು ತೆಗೆಯಬೇಕು. ನೀವು ಇರಾನ್ ಮತ್ತೆ ಕಟ್ಕೊಳ್ಳಿಕ್ಕೆ ನನಗೆ ಹೊರ್ಮುಜಲ್ಲಿ ಟೋಲ್ ನಾನು ತೊಗೊಳ್ಳೋದಕ್ಕೆ ನೀವು ಅನುಮತಿ ನನಗೆ ಕೊಡಬೇಕು. ಈ ರೀತಿ ಇವರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲ ಅದೇ ಅಣು ವಿಚಾರ, ಇನ್ನೊಂದು ವಿಚಾರ, ಮತ್ತೊಂದು ವಿಚಾರವನ್ನು ಇದೇ ಅಮೆರಿಕ ಹೇಳ್ತಾನೆ ಬಂದರೆ ಏನು ಕತೆ ಅಂತ ಹೇಳಿ ಸಂಧಾನ ಬಿದ್ದು ಹೋಯಿತು. ಇದರ ಬೆನ್ನಲ್ಲೇ ಇದೀಗ ಟ್ರಂಪ್ ಹೆಜ್ಜೆ ಇಡ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಹೊರ್ಮುಜ್ ಜಲಸಂಧಿಗೆ. ಇರಾನ್ನ ಬಂದರುಗಳಿಂದ ಸಂಚರಿಸುವ ಹಡಗುಗಳಿಗೆ ನಿರ್ಬಂಧ. ಯಾವ ಹಡಗುಗಳು ಇರಾನ್ ಬಂದರಿನಿಂದ ಆಚೆ ಬರ್ತಾವಲ್ವ, ಅವುಗಳಿಗೆ ನಿರ್ಬಂಧ ಹಾಕ್ತಾ ಇದ್ದೀನಿ. ಅದರಲ್ಲೂ ಟೋಲ್ ಪಾವತಿ ಮಾಡಿದ್ರು ಅಂತ ಹೇಳಿದ್ರೆ ಅಂಥ ಹಡಗು ನಾನು ಬಿಡಲ್ಲ. ಇರಾನ್ಗೆ ಸುಂಕ ಕಟ್ಟಿಬಿಡ್ತಾರಲ್ಲ, ಆ ಸುಂಕ ಕಟ್ಟುವಂಥ ಹಡಗುಗಳನ್ನಂತೂ ನಾನು ಬಿಡೋದಿಲ್ಲ. ಹೊರ್ಮುಜ್ ಮೂಲಕ ಸಂಚರಿಸುವ ಹಡಗುಗಳಿಗೆ ನಿರ್ಬಂಧ ಇರುತ್ತೆ. ಇಲ್ಲಿ ಇರಾನ್ ಬಿಟ್ಟು ಉಳಿದ ಹಡಗುಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಇರಾನ್ ಬಂದರಿಂದನೂ ಇರಬಾರ್ದು, ಇರಾನ್ಗೆ ಟೋಲ್ ಕಟ್ಟು ಕೂಡ ಹಡಗುಗಳು ಬರಬಾರ್ದು. ಆ ಥರ ಬೇರೆ ಹಡಗಿರುತ್ತಲ್ಲ, ಅವುಗಳ ಸುಗಮ ಸಂಚಾರಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಇರಾನ್ಗೆ ಟೋಲ್ ಅಂತೂ ಕಟ್ಟಬಾರ್ದು. ಆ ಥರ ಹಡಗುಗಳಿಗೆ ನಾನು ಟೋಲ್ ಯಾರು ಕಟ್ಟಲ್ವೋ ಅವ್ರಿಗೆ ನಾನು ಸಮಸ್ಯೆ ಮಾಡಲ್ಲ. ಟೋಲ್ ಪಾವತಿ ಮಾಡಿ ಸಂಚರಿಸುವ ಹಡಗುಗಳನ್ನು ತಡಿತೀವಿ ನಾವು ಅಂತ ಟ್ರಂಪ್ ಹೇಳ್ತಾ ಇರೋದು. ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ? ನಿಜವಾಗ್ಲೂ ಹೊರ್ಮುಜ್ ಮೇಲೆ ಒಂದು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ತಾಕತ್ತೋ, ಶಕ್ತಿನೋ, ಯೋಜನೆನೋ ಅಥವಾ ಆ ದಿಕ್ಕಿನಲ್ಲಿ ಅಮೆರಿಕ ಹೋದಾಗ ಯಶಸ್ಸು ಆಗಿದ್ದರೆ ಅದು ಬೇರೆ ಮಾತು. ಹೊರ್ಮುಜ್ ಕಂಟ್ರೋಲ್ ತಗೋತೀನಿ ಅಂತ 100 ಸಲ ಹೇಳಿರೋದು ಇದೇ ಟ್ರಂಪ್. ಆದರೆ ಈಗ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ದು ಟ್ರಂಪೇ. ಈಗ ನಾನು ಕಂಟ್ರೋಲ್ ತೊಗೊಂಡ್ಬಿಡ್ತೀನಿ, ಇರಾನ್ಗೆ ಯಾರು ಟೋಲ್ ಕಟ್ಟಬೇಡಿ, ಇರಾನ್ ಬಂದರಿಂದ ಬರ್ತಕ್ಕಂಥ ಹಡಗು ನಾನು ಬಿಡೋದೇ ಇಲ್ಲ. ಬೇರೆ ಕಡೆಯಿಂದ ಹೊರ್ಮುಜಿಂದ ಬರೋ ಹಡಗು ಕತೆ ಬೇರೆ, ಇರಾನ್ ಬಂದರಿನಿಂದನೇ ಹೊರಡ್ತಕ್ಕಂಥ ಹಡಗುಗಳ ಕತೆ ಬೇರೆ. ನಾನು ಬಿಡಲ್ಲ, ಟೋಲ್ ಕಟ್ಟಿದ್ರಂತೂ ನಾನು ಬಿಡೋದೇ ಇಲ್ಲ ಅಂತ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸಾಧ್ಯ? ಇರಾನ್ಗಿವಾಗ ಹೊರ್ಮುಜೇ ಇರೋದು ಮುಖ್ಯ. ಅದಕ್ಕದೊಂಥರ ಜೀವ ಇದ್ದ ಹಾಗೆ ಇರಾನ್ಗೆ. ಹೊರ್ಮುಜ್ ಬಿಟ್ಟರೆ ಅವ್ರು ಕೆಟ್ಟರು ಅಂತ. ಹೊರ್ಮುಜ್ ಬಿಟ್ಟರೆ ವಿಶ್ವದಲ್ಲಿ ಎಲ್ಲವೂ ನಾರ್ಮಲಾಗಿ ನಡೆಯುತ್ತೆ. ಗ್ಯಾಸ್ ಸಿಗೋವ್ರಿಗೆ ಗ್ಯಾಸ್ ಸಿಗುತ್ತೆ, ಪೆಟ್ರೋಲ್ಗೆ ಪೆಟ್ರೋಲ್, ಡೀಸೆಲ್ಗೆ ಡೀಸೆಲ್, ಕಚ್ಚಾ ತೈಲಕ್ಕೆ ಕಚ್ಚಾ ತೈಲ, ಅಕ್ಕಿ, ಆಹಾರ, ರಸಗೊಬ್ಬರ ಆರಾಮಾಗೆಲ್ಲ ಸಿಗೋಕ್ಕೆ ಶುರುವಾದಾಗ ಇರಾನ್ ಮೇಲೆ ಯಾರು ಡಿಪೆಂಡೇ ಆಗಲ್ಲ. ಆರಾಮಾಗೆಲ್ಲ ಬರ್ತಾ ಇದೆಯಪ್ಪ, ಇರಾನ್ ಮೇಲೆ ಯಾರಾದರೂ ಬಾಂಬಾದರೂ ಹಾಕ್ಕೊಳ್ಳಿ, ಕ್ಷಿಪಣಿ ಆದರೂ ಹಾರಿಸ್ಲಿ, ಡ್ರೋನ್ ಆದರೂ ಹಾರಿಸ್ಲಿ, ನಮಗೇನಾಗಬೇಕು ಅಂತ ಇದ್ದುಬಿಡ್ತಾರೆ. ಎಲ್ಲಿವರೆಗೆ ಹೊರ್ಮುಜ್ ಇರಾನ್ ಕಂಟ್ರೋಲ್ ಇರುತ್ತೋ ಅಲ್ಲಿವರೆಗೇನಾಗುತ್ತೆ, ವಿಶ್ವದಲ್ಲಿ ಇವೆಲ್ಲವುಗಳಿಗೂ ಅಭಾವ ಕ್ರಿಯೇಟ್ ಆಗುತ್ತೆ. ಸೊ ಇದೀಗ ಇರಾನ್ ತನ್ನೆಲ್ಲ ಶಕ್ತಿಯನ್ನು ಹಾಕಿ ಹೊರ್ಮುಜನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸುತ್ತೆ ಹೊರತು ಏನೋ ಟ್ರಂಪ್ ಹೇಳಿದ ತಕ್ಷಣ ಬಿಟ್ಬಿಟ್ಟು ಅದು ಸುಮ್ಮನೆ ಅಂತೂ ಕೂರಲ್ಲ.